ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅವರೆಕಾಳು ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಅವರೆಕಾಳನ್ನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ ತೊಗೊಂಡು ಬಿಡಿಸಿಟ್ಟಿರೋ ಅವರೆಕಾಳನ್ನ ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಅದನ್ನ ನಾವು 5 ಸಿಟಿ ಕೂಗೋವರೆಗೂ ಕುದಿಸ್ಬೇಕು. ಈ ಅವರೆಕಾಳಿನಲ್ಲಿ ಹೇರಳವಾದ ಖನಿಜಾಂಶಗಳ ಭಂಡಾರನೇ ಇದೆ. ಅವರೆಕಾಳು ಎಲುಬಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅವರೆಕಾಳು ಕುದಿಯೋಷ್ಟರಲ್ಲಿ ಸಾರಿಗೆ ಬೇಕಾದ ಎಲ್ಲ ಸಾಮಾನುಗಳನ್ನು ತಯಾರಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಕೊತ್ತಂಬರಿ, ಪುದೀನ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ತುರಿದಿರೋ ಕೊಬ್ಬರಿನ ತೊಗೊಂಡಿದ್ದೀನಿ ನಾನು. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಅವರೆಕಾಳಿನಲ್ಲಿ ನಮ್ಮ ಎಲುಬುಗಳಿಗೆ ಬೇಕಾದ ಮ್ಯಾಂಗನೀಸಲ್ಲ ಎಂಬ ಅಂಶ ಹೇರಳವಾಗಿರೋದ್ರಿಂದ ನಾವು ಅವರೆಕಾಳನ್ನು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಕೊಬ್ಬರಿ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಇವುಗಳನ್ನೆಲ್ಲ ಹಾಕ್ಕೋಬೇಕು. ಈ ಅವರೆಕಾಳಿನಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ನರಗಳ ಆರೋಗ್ಯಕ್ಕೆ ತುಂಬಾ ಅವಶ್ಯವಾಗಿವೆ. ಅವರೆಕಾಳು ಮೂಳೆಗಳ ಆರೋಗ್ಯಕ್ಕೆ, ನರ ದೌರ್ಬಲ್ಯಕ್ಕೆ ತುಂಬ ಉಪಯುಕ್ತವಾಗಿವೆ. ರೆಡಿ ಮಾಡಿಟ್ಟಿರೋ ಪದಾರ್ಥಗಳನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ, ನಿಮಗೆ ಖಾರ ಹಾಕ್ಕೊಳ್ಳಿ. ಖಾರ, ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ, ಗರಂ ಮಸಾಲ, ಇದನ್ನ ನಾವು ಈಗ ಸ್ವಲ್ಪ ನೀರು ಹಾಕೋಂತ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇಷ್ಟು ನುಣ್ಣಗೆ ಪೇಸ್ಟ್ ಮಾಡಿದರೆ ಸಾಕು. ಇದಾಗಿದೆ. ಈಗ ಅವರೆಕಾಳು ಬೆಂದಿದವೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ಈ ಥರ ಕೈ ಹಿಡಿದು ಹಿಚ್ಕಿದ್ರೆ ಗೊತ್ತಾಗ್ಬಿಡುತ್ತೆ ಇವು ಕರೆಕ್ಟಾಗಿ ಬೆಂದಿದೆ ಅಂತ. ಸ್ಟವ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಹಾಕಿ ಅದು ಸ್ವಲ್ಪ ಎಣ್ಣೆ ಕಾಯಲಿಕ್ಕೆ ಬಿಡಬೇಕು. ನಂತರ ನಾವು ರುಬ್ಬಿಟ್ಕೊಂಡಿರೋದನ್ನು ಈ ಪಾತ್ರೆಗೆ ಸುರಬೇಕು. ನಂತರ ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದಕ್ಕೆ ನಾವು ನೀರನ್ನ ಆ್ಯಡ್ ಮಾಡಬಾರ್ದು. ನಂತರ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕುದಿಯಲು ಬಿಡಬೇಕು ನಾವು. ಇದು ಅವರೆಕಾಳು ವಯಸ್ಸಾಗುವುದನ್ನು ಕೂಡ ತಡೆಗಟ್ತತಿ. ಅವರೆಕಾಳು ಕ್ಯಾನ್ಸರ್ ರೋಗಕ್ಕೆ ರಾಮಬಾಣವಾಗಿದೆ. ಅವರೆಕಾಳಿನಲ್ಲಿರುವ ಜಿಂಕ್ ಅಂಶ ಅನಗತ್ಯ ಜೀವಕೋಶಗಳನ್ನು ಮತ್ತು DNA ಹಾನಿಯನ್ನು ತಡೆಗಟ್ತತಿ. ಕ್ಯಾನ್ಸರ್ ಜೀವಕೋಶಗಳು ಬೆಳೆಯದಂತೆ ಇದು ಅವರೆಕಾಳು ತಡೆಗಟ್ತತಿ. ಇದು ಸಾಂಬಾರು ಕುದಿ ಬರ್ತಾ ಇದೆ. ಈ ಥರ ಇದು ಕುದಿದ ನಂತರ ನಾವು ಅಲ್ಲಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅವರೆಕಾಳನ್ನ ಇದಕ್ಕೆ ಹಾಕಿ ಕಲಿಸ್ಬೇಕು. ನಂತರ ಅವರೆಕಾಳು ಹಾಕಿ ಕಲಸಿಂದ ಇದು ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ನಂತರ ನಾನು ಯಾವಾಗಲೂ ಅಡುಗೆಗೆ ಬಳಸೋ ಥರ ಈ ಸಾಂಬಾರಿಗೂ ಸಹ ಸ್ಪರ್ಶ ಚಿಕನ್ ಮಸಾಲನ 1-2 ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನ ಹಾಕೋದ್ರಿಂದ ಅಡುಗೆ ತುಂಬ ಟೇಸ್ಟಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಎಲ್ಲ ಸಾಂಬಾರುಗಳಿಗೂ ಈ ಚಿಕನ್ ಮಸಾಲಾನ ಯೂಸ್ ಮಾಡಿ. ಈ ಮಸಾಲಾನ ಆ್ಯಡ್ ಮಾಡಿ ರುಚಿ ನೋಡಿ ಉಪ್ಪು ಕಡಿಮೆ ಆದರೆ ಉಪ್ಪನ್ನು ಆ್ಯಡ್ ಮಾಡಬೇಕು. ಉಪ್ಪನ್ನು ಹಾಕಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಉಪ್ಪು ಹಾಕಿಂದ 1-2 ನಿಮಿಷ ಇದನ್ನ ಕುದಿಯಲು ಬಿಟ್ಟು ಗ್ಯಾಸ್ ಆಫ್ ಮಾಡಿದರೆ ಮುಗೀತು. ಇದು ಸಾಂಬಾರು ರೆಡಿ ಆಯಿತು. ನಂತರ ಇದಕ್ಕೆ ರೊಟ್ಟೆಗೂ ಚೆನ್ನಾಗಾಗುತ್ತೆ, ಅನ್ನಕ್ಕಂತೂ ತುಂಬ ಟೇಸ್ಟ್ ಆಗುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಅವರೆಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದ್ದರಿಂದ ಅವರೆಕಾಳನ್ನ ಉಪಯೋಗಿಸಿ ನೋಡಿ. ನೀವು ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.